ಪವರ್ ಸ್ಟೋರಿಯಲ್ಲಿ ಮೊದಲ ಸುದ್ದಿ ನೋಡಿ. ಸೋಷಿಯಲ್ ಮೀಡಿಯಾ ಜಮಾನ ಇವಾಗಿಲ್ಲ. ಏನಂತಂದ್ರೆ ಕ್ಷಣ ಮಾತ್ರ ಸಾಕು ಲವ್ ಆಗೋದಕ್ಕೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರೋ ಮೆಸೇಜ್ ಮಾಡ್ತಾರೆ, ರಿಪ್ಲೈ ಮಾಡೋದು, ಪರಿಚಯ ಆಗೋದು, ಆಮೇಲೆ ಲವ್ ಆಗೋದು, ಮದುವೆ ಆಗೋದು ಎಲ್ಲ ಕಾಮನ್ನು. ಈಗೇನಾಗಿದೆ ಗೊತ್ತಾ, ಇನ್ಸ್ಟಾದಲ್ಲಿ ಒಂದು ಜೋಡಿ ಪರಿಚಯವಾಗುತ್ತೆ, ಒಂದೇ ವಾರದ ಬಳಿಕ ಮದುವೆ ಆಗುತ್ತೆ. ಅದು ನೋಡಿ, ಮದುವೆ ಆಗಿರೋಳು ಗಂಡನನ್ನು ಬಿಟ್ಟು ಇನ್ಸ್ಟಾ ಪ್ರಿಯಕರನ ಜೊತೆ ಜೂಟಾಗ್ಬಿಡ್ತಾಳೆ. 13 ವರ್ಷದ ಹಿಂದೆ ರಮೇಶ್ ಅನ್ನುವಾತನನ್ನ ಮದುವೆ ಆಗಿರ್ತಾಳೆ ಈ ಮಹಿಳೆ. ಒಂದು ವಾರದ ಹಿಂದೆ ಅಷ್ಟೇ ಇನ್ಸ್ಟಾದಲ್ಲಿ ಪರಿಚಯ ಆಗಿದ್ದು ಸಂತೋಷ್ ಅನ್ನೋನು. ತನ್ನ ಗಂಡ 13 ವರ್ಷ ಸಂಸಾರ ಮಾಡಿದ್ದ ಗಂಡ ರಮೇಶು, ಆತನನ್ನು ಬಿಟ್ಟು ಸಂತೋಷನ್ ಜೊತೆಗೆ ಓಡೋಗ್ಬಿಟ್ಟಿರೋದು. ಓಡೋಗಿ ಮದುವೆ ಆಗಿದ್ದಾಳೆ. ನೆಲಮಂಗಲದ ರಾಘವೇಂದ್ರ ನಗರದಲ್ಲಿ 3 ವರ್ಷದಿಂದ ಈ ಸಂಸಾರ ವಾಸ ಇತ್ತು. ಆ ಮಹಿಳೆ ನೇತ್ರಾವತಿ ಮದುವೆ ಆಗಿದ್ದನ್ನು ನೋಡಿ ಪತಿ ಕುಟುಂಬಸ್ಥರಿಗೆ ಶಾಕ್ ಆಗಿಬಿಡುತ್ತೆ. ಅದೂ ಗೊತ್ತಿರೋದಿಲ್ಲ, ಕಾಣಿಸ್ತಾ ಇರೋದಿಲ್ಲ, ಎಲ್ಲೋ ಹೋಗಿದ್ದಾಳೆ ಅಷ್ಟೇ ಗೊತ್ತಿರೋದು. ಇನ್ಸ್ಟಾದಲ್ಲಿ ನೋಡಿ, ಸಂತು ನೇತ್ರ ಅಂತೇಳಿ ಇನ್ಸ್ಟಾ ನೇಮ್ ಇದೆ ನೋಡಿ. ಈ ವಿಡಿಯೋ ನೋಡಿಬಿಟ್ಟು ಗಂಡ ರಮೇಶನ್ಗೆ ಶಾಕ್ ಆಗಿಬಿಡುತ್ತೆ. ನನ್ನ ಹೆಂಡತಿ ಇವಳು ಅಂತ. ಈ ಸಂಬಂಧ ನೆಲಮಂಗಲ ಟೌನ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. 13 ವರ್ಷ ಆಗಿತ್ತು ನೇತ್ರಾವತಿ ರಮೇಶ್ನ ಮದುವೆ ಆಗಿ ಸಂಸಾರ ಮಾಡಿ ಮಕ್ಕಳು ಕೂಡ ಇದ್ವು. ಬರೀ 1 ವಾರ ಅಷ್ಟೇ ಪರಿಚಯ ಆಗಿದ್ದು ಆ ಯುವಕ. ಒಂದೇ ವಾರದಲ್ಲಿ ಪ್ರೀತಿ ಆಗಿಬಿಟ್ಟಿದೆ, ಮದುವೆ ಕೂಡ ಆಗ್ಬಿಟ್ಟಿದ್ದಾರೆ ನೋಡಿ. ಗಂಡನಿಗೆ ಶಾಕು, ನನ್ನ ಹೆಂಡತಿ ಇವಳು ಅಂತ. ಆಮೇಲೆ ಅವ್ರ ಕುಟುಂಬಸ್ಥರು ಶಾಕ್ ಆಗಿಬಿಡ್ತಾರೆ. ಇದ್ರ ವಿಚಾರನೇ ಅವ್ರಿಗೆ ಗೊತ್ತಿರೋದಿಲ್ಲ. ಎಲ್ಲಿಗೆ ಬಂತು ಇದೊಂದು ರೀತಿ ಗಾದೆ ನೆನಪರುತ್ತೆ, ಅನ್ನ ಅಳಿಸಿತ್ತು ನಾಯಿ ಹಸ್ತಿತ್ತು ಅಂತ. ಹಂಗಾಯ್ತಿದ್ದು ಸ್ಟೋರಿ. 13 ವರ್ಷದ ಸಂಸಾರ ಮಾಡಿದ ಗಂಡನನ್ನು ಬಿಟ್ಟು 1 ವಾರ ಪರಿಚಯ ಆಗಿರೋ ಒಬ್ಬ ಯುವಕನ ಜೊತೆ ಓಡೋಗ್ತಾರೆ ಅಂತಂದರೆ ಆ ಮಹಿಳೆ ಏನು ಹೇಳಬೇಕಪ್ಪ ಸಮಾಜಕ್ಕೆ? ಯಾರನ್ನು ನಂಬೋದು, ಯಾರನ್ನು ಬಿಡೋದು ಅನ್ನುವಂತ ಆಗ್ಬಿಡುತ್ತೆ. ಅದಕ್ಕೆ ಹೇಳ್ತಿದ್ದದು. ಇತ್ತೀಚೆಗೆ ಈ ರೀತಿಯಾದಂಥ ಪ್ರಕರಣಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಗಂಡನನ್ನ ಬಿಟ್ಟು ಇನ್ಸ್ಟಾ ಪ್ರಿಯಕರನ ಜೊತೆ ಜೂಟಾಗಿರೋದು ನೋಡಿ, ಫೋಟೋ ಗಮನಿಸ್ತಾ ಇದ್ದೀರಿ. ಈ ಕಡೆ ಕಾಣಿಸ್ತಾ ಇರೋದು ನೇತ್ರಾವತಿ ಮತ್ತು ರಮೇಶ್, ಆಕೆಯ ಗಂಡ 13 ವರ್ಷದ ಹಿಂದೆ ಮದುವೆ ಆಗಿದ್ದು ಆ ಜೋಡಿ ದಂಪತಿಗಳು. ಈ ಕಡೆ ರೀಲ್ಸ್ನಲ್ಲಿ ಜೊತೆಗಿದ್ದನಲ್ಲ ಅವನು ಪ್ರಿಯಕರ, ಸಂತೋಷ ಅಂತ ಆತನ ಹೆಸರು. ನೋಡಿ, ಹಿಂಗೆ ಕಾಲ ಬದಲಾದಂತೆ, ಆಚರಣೆಗಳು ಬದಲಾದಂತೆ, ಸಂಪ್ರದಾಯವೂ ಕೂಡ ಬದಲಾದಂತೆ ಹಿಂಗೆಲ್ಲ ಘಟನೆಗಳಾಗ್ಬಿಡುತ್ತೆ. 13 ವರ್ಷದ ದಾಂಪತ್ಯ ಒಂದೇ 1 ವಾರ ಪರಿಚಯ ಆದ, ಅದು ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಆದ ಜೊತೆ ಜೂಟಾಗಿ ಮದುವೆ ಆಗ್ತಾಳೆ ಅಂತಂತಂದರೆ ಏನು ಹೇಳಬೇಕು ಇದಕ್ಕೆ? ನಾನು ಹೇಳಿದ ಗಾದೆ ಸೂಟ್ ಆಗುತ್ತೆ ಅಂತ ಅನ್ಸುತ್ತಾ? ಅನ್ನ ಹಳಸಿತ್ತು ನಾಯಿ ಹಸ್ತಿತ್ತು ಅಂತ ಗೊತ್ತಿಲ್ಲ, ಬಟ್ ಈ ಸ್ಟೋರಿ ನೋಡಿದ್ರೆ ಹಾಗೆ ಅನ್ಸೋದು. ನೋಡಿ, ಮದುವೆಯ ರೀಲ್ಸು, ಇದೇ ರೀಲ್ಸನ್ನು ನೋಡಿದ ಮೇಲೇ ರಮೇಶನ್ಗೆ ಶಾಕ್ ಆಗಿಬಿಡುತ್ತೆ. ನೋಡಿ, ಹಿಂಗಾಗ್ಬಿಡುತ್ತೆ ಸಮಾಜದಲ್ಲಿ. ಆಮೇಲೆ ಇನ್ನೊಂದು ವರ್ಗ ಇದೆ, ಬ್ಯಾಚುಲರ್ಸ್ ವರ್ಗ ಅಂತ ಒಂದಿದೆ. ಮೊದಲೇ ಹೆಣ್ಣುಮಕ್ಕಳು ಕಮ್ಮಿ ಸಿಗ್ತಾ ಇಲ್ಲ, ಮದುವೆ ಆಗೋದಕ್ಕೆ ಹುಡುಗಿ ಸಿಗ್ತಿಲ್ಲ ಅಂತ ಓಡಾಡ್ತಿದ್ದಾರೆ. ಮದುವೆ ಆಗಿರೋರ ತಾಪತ್ರಯ ಹಿಂಗೆ. ಅದೇ ಮೊನ್ನೆ ಒಂದು ಪೋಸ್ಟ್ ಹರಿದಾಡ್ತಾ ಇತ್ತು, ಅಲ್ಲಿ ಒಂದು ವೋಟಿಂಗ್ ರೀತಿಯಾಗಿ ಮದುವೆ ಮಾಡ್ಕೊಳ್ಳೋದಕ್ಕೆ ಇತ್ತೀಚಿನ ದಿನಗಳಲ್ಲಿ ಹುಡುಗರು ಭಯ ಪಡ್ತಾ ಇದ್ದಾರಾ ಅಥವಾ ಇಲ್ವಾ ಅಂತ, ಜೊತೆಗೆ ಕಮೆಂಟ್ಸಲ್ಲಿ ಕಾರಣಗಳನ್ನು ತಿಳಿಸಿ ಅಂತಿತ್ತು. ಆದರೆ ಎಲ್ಲರೂ ಭಯ ಪಡ್ತಾ ಇದ್ದಾರೆ ಅನ್ನೋದಕ್ಕೆ 99% ಭಯ ಪಡ್ತಾ ಇದ್ದಾರೆ ಅಂತಲೇ ಇತ್ತು. ಕಮೆಂಟ್ಸ್ಗಳು ನೋಡಿದ್ರೆ ಒಂದಷ್ಟು ಈ ರೀತಿಯಾದಂಥ ಸ್ಟೋರಿಗಳನ್ನು ಬರೀತಿದ್ದಾರೆ. ಸಾರ್ ಹಿಂಗಿಂಗ್ ಆಗ್ತಿದೆ. ಇಷ್ಟೆಲ್ಲ ನಡಿಬೇಕಾದ್ರೆ ಯಾರಿಗೆ ತಾನೇ ಭಯ ಆಗೋದಿಲ್ಲ ಹೇಳಿ? ಹೀಗನ್ನುವಂಥ ಚರ್ಚೆಗಳಾಗ್ತಾ ಇದೆ ಸಮಾಜದಲ್ಲಿ. ಆಯ್ತು ಸರ್, ಮದ್ವೆ ಆಗಿ ನಾವು ಅನ್ಯೋನ್ಯವಾಗಿದ್ವಿ, ಏನು ಪ್ರಾಬ್ಲಮ್ ಇರಲಿಲ್ಲ. ಅವ್ರ ಅಪ್ಪ ಅಮ್ಮ ಯಾರಿಲ್ಲ ಹುಡುಗಿಗೆ, ಅವರು ಚಿಕ್ಕ ವಯಸ್ಸಲ್ಲೇ ತಾಯಿ ತಂದೆ ಎಲ್ಲ ತೀರೋಗಿದ್ದಾರೆ. ನಾವು ಹಿಂಗೆ ನಮ್ಮ ರಿಲೇಷನ್ ತೋರಿಸಿ ಮದುವೆ ಮಾಡಿದ್ರು ಅವಳನ್ನ, ಹುಡುಗಿನ.
ಅವಳು ಇವಾಗ 13 ವರ್ಷದ ಇದ್ದು ಏನು ನಮ್ ಪ್ರಾಬ್ಲಮ್ ಇಲ್ಲ. ಇವಾಗ ಒಂದು 15 ಸಲ ಕಂಪ್ಲೇಂಟ್ ಕೊಟ್ಟಿದ್ಲು ನನ್ನ ಮೇಲೆ. ತೊಪ್ಪ ಅವರಪ್ಪ ಹೊತ್ತಿ ಅವನಿಗೆ ಹೊಡಿತಾನೆ, ಟಾರ್ಚರ್ ಕೊಡ್ದೆ ಅಂತ ಕಂಪ್ಲೇಂಟ್ ಕೊಟ್ಬಿಟ್ಟು ನನ್ನ ಮನೆಯಿಂದ ಆಚೆ ಆಗಿದ್ಲು. ವಿಷ ಕುಡಿದೀನಿ, ಪಾಲಿಡಾಲ್ ಕುಡಿದೀನಿ ಅಂತ ಆಚೆ ಹಾಕಿದ್ಲು. ಅವ್ರ ಪೊಲೀಸ್ ಅವರು 3 ತಿಂಗಳು ಟೈಮ್ ಕೊಟ್ಟಿರು. ಇದು ರೂಲಲ್ಲೂ KBT ಹತ್ರ ಕಂಪ್ಲೇಂಟ್ ಕೊಟ್ಟಿದ್ವಿ. ಆಮೇಲೆ ಇವಳು ಬಂದು ಕಂಪ್ಲೇಂಟ್ ಕೊಟ್ಮೇಲೆ ಹಿಂಗೆ ಹೋಗಿ ಕಂಪ್ಲೇಂಟ್ ಒಂದ್ ವಾರಕ್ಕೆ ಮದುವೆ ಮಾಡ್ಕೊಳ್ಳೋಳು ಇನ್ನೊಬ್ಬನ. ಸರ್ ನಾನು 13 ವರ್ಷ ಆಯ್ತು ಸರ್ ಮದ್ವೆ ಆಗಿ. ನಾವು ಅನ್ಯೋನ್ಯವಾಗಿದ್ವಿ, ಏನ್ ಪ್ರಾಬ್ಲಮ್ ಇರ್ಲಿಲ್ಲ. ಅವ್ರ ಅಪ್ಪ ಅಮ್ಮ ಯಾರಿಲ್ಲ ಹುಡುಗಿಗೆ. ಅವರು ಚಿಕ್ಕ ವಯಸ್ಸಲ್ಲೇ ತಾಯಿ ತಂದೆ ಎಲ್ಲ ತೀರೋಗಿದ್ದಾರೆ. ನಾವು ಹಿಂಗೆ ನಮ್ ರಿಲೇಷನ್ ತೋರಿಸಿ ಮದುವೆ ಮಾಡಿದ್ರು ಅವಳನ್ನ, ಹುಡುಗಿನ. ಅವಳು ಇವಾಗ 13 ವರ್ಷದ ಇದ್ದು ಏನು ನಮ್ ಪ್ರಾಬ್ಲಮ್ ಇಲ್ಲ. ಇವಾಗ ಒಂದು 15 ಸಲ ಕಂಪ್ಲೇಂಟ್ ಕೊಟ್ಟಿದ್ಲು ನನ್ನ ಮೇಲೆ. ತೊಪ್ಪ ಅವರಪ್ಪ ಹೊತ್ತಿ ಅವನಿಗೆ ಹೊಡಿತಾನೆ, ಟಾರ್ಚರ್ ಕೊಡ್ದೆ ಅಂತ ಕಂಪ್ಲೇಂಟ್ ಕೊಟ್ಬಿಟ್ಟು ನನ್ನ ಮನೆಯಿಂದ ಆಚೆ ಆಗಿದ್ಲು. ವಿಷ ಕುಡಿದೀನಿ, ಪಾಲಿಡಾಲ್ ಕುಡಿದೀನಿ ಅಂತ ಆಚೆ ಹಾಕಿದ್ಲು. ಅವ್ರ ಪೊಲೀಸ್ ಅವರು 3 ತಿಂಗಳು ಟೈಮ್ ಕೊಟ್ಟಿರು. ಇದು ರೂಲಲ್ಲೂ KBT ಹತ್ರ ಕಂಪ್ಲೇಂಟ್ ಕೊಟ್ಟಿದ್ವಿ. ಆಮೇಲೆ ಇವಳು ಬಂದು ಕಂಪ್ಲೇಂಟ್ ಕೊಟ್ಮೇಲೆ ಹಿಂಗೆ ಹೋಗಿ ಕಂಪ್ಲೇಂಟ್ ಒಂದ್ ವಾರಕ್ಕೆ ಮದುವೆ ಮಾಡ್ಕೊಳ್ಳೋಳು ಇನ್ನೊಬ್ಬನ. ಸರ್ ನಾನು 13 ವರ್ಷ ಆಯ್ತು ಸರ್ ಮದ್ವೆ ಆಗಿ. ನಾವು ಅನ್ಯೋನ್ಯವಾಗಿದ್ವಿ, ಏನ್ ಪ್ರಾಬ್ಲಮ್ ಇರ್ಲಿಲ್ಲ. ಅವ್ರ ಅಪ್ಪ ಅಮ್ಮ ಯಾರಿಲ್ಲ ಹುಡುಗಿಗೆ. ಅವರು ಚಿಕ್ಕ ವಯಸ್ಸಲ್ಲೇ ತಾಯಿ ತಂದೆ ಎಲ್ಲ ತೀರೋಗಿದ್ದಾರೆ. ನಾವು ಹಿಂಗೆ ನಮ್ ರಿಲೇಷನ್ ತೋರಿಸಿ ಮದುವೆ ಮಾಡಿದ್ರು ಅವಳನ್ನ, ಹುಡುಗಿನ. ಅವಳು ಇವಾಗ 13 ವರ್ಷದ ಇದ್ದು ಏನು ನಮ್ ಪ್ರಾಬ್ಲಮ್ ಇಲ್ಲ. ಇವಾಗ ಒಂದು 15 ಸಲ ಕಂಪ್ಲೇಂಟ್ ಕೊಟ್ಟಿದ್ಲು ನನ್ನ ಮೇಲೆ. ತೊಪ್ಪ ಅವರಪ್ಪ ಹೊತ್ತಿ ಅವನಿಗೆ ಹೊಡಿತಾನೆ, ಟಾರ್ಚರ್ ಕೊಡ್ದೆ ಅಂತ ಕಂಪ್ಲೇಂಟ್ ಕೊಟ್ಬಿಟ್ಟು ನನ್ನ ಮನೆಯಿಂದ ಆಚೆ ಆಗಿದ್ಲು. ವಿಷ ಕುಡಿದೀನಿ, ಪಾಲಿಡಾಲ್ ಕುಡಿದೀನಿ ಅಂತ ಆಚೆ ಹಾಕಿದ್ಲು. ಅವ್ರ ಪೊಲೀಸ್ ಅವರು 3 ತಿಂಗಳು ಟೈಮ್ ಕೊಟ್ಟಿರು. ಇದು ರೂಲಲ್ಲೂ KBT ಹತ್ರ ಕಂಪ್ಲೇಂಟ್ ಕೊಟ್ಟಿದ್ವಿ. ಆಮೇಲೆ ಇವಳು ಬಂದು ಕಂಪ್ಲೇಂಟ್ ಕೊಟ್ಮೇಲೆ ಹಿಂಗೆ ಹೋಗಿ ಕಂಪ್ಲೇಂಟ್ ಒಂದ್ ವಾರಕ್ಕೆ ಮದುವೆ ಮಾಡ್ಕೊಳ್ಳೋಳು ಇನ್ನೊಬ್ಬನ. ಸರ್ ನಾನು 13 ವರ್ಷ ಆಯ್ತು ಸರ್ ಮದ್ವೆ ಆಗಿ. ನಾವು ಅನ್ಯೋನ್ಯವಾಗಿದ್ವಿ, ಏನ್ ಪ್ರಾಬ್ಲಮ್ ಇರ್ಲಿಲ್ಲ. ಅವ್ರ ಅಪ್ಪ ಅಮ್ಮ ಯಾರಿಲ್ಲ ಹುಡುಗಿಗೆ. ಅವರು ಚಿಕ್ಕ ವಯಸ್ಸಲ್ಲೇ ತಾಯಿ ತಂದೆ ಎಲ್ಲ ತೀರೋಗಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರಾಮಾಂಜಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತದೆ. ರಾಮಾಂಜಿ, ಹೇಳ್ತಾ ಇದ್ದೆ ಸೋಷಿಯಲ್ ಮೀಡಿಯಾ ಜಮಾನ ಇದು. ಯಾವಾಗ ಹೆಂಗೆ ಜನ ಟರ್ನ್ ಆಗ್ತಾರೆ ಹೇಳಕ್ಕೆ ಬರಲ್ಲ. 13 ವರ್ಷದ ಸಂಸಾರ ಕೇವಲ 1 ವಾರದಿಂದ ಅಷ್ಟೇ ಪರಿಚಯ ಆಗಿದ್ದ ಕೈಲಿ ಓಡೋಗಿ ಮದುವೆ ಆಗ್ತಾರೆ ಅಂತಂದರೆ ಹೆಂಗೆ ಅಂತ. ಈಗ ಕೇಸ್ ದಾಖಲಾಗಿದೆ ಅಲ್ವಾ? ಡಿವೋರ್ಸ್ ಕೊಡದೇನೆ ಇನ್ನೊಬ್ಬನ ಮದುವೆ ಆಗೋದಕ್ಕೆ ಅವಕಾಶ ಇಲ್ಲ. ಕಾನೂನಿನ ಅಡಿಯಲ್ಲಿ ಯಾವ ರೀತಿಯ ಶಿಕ್ಷೆ ಆಗಬಹುದು, ಪೊಲೀಸರು ಹೆಂಗೆ ಕ್ರಮ ತಗೋತಾರಂತೆ? ಶರತ್, ಏನಂತಂದ್ರೆ ಈ ಒಂದು ಘಟನೆ ನಡೆದೋದ್ರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ಟೌನ್ ಒಂದು ಜಕ್ಸನ್ರ ಒಂದು ಗ್ರಾಮದಲ್ಲಿ. ಏನಂತಂದ್ರೆ ರಮೇಶ್ ಮತ್ತು ನೇತ್ರಾವತಿ ಅಂತ ಒಂದು ಇಬ್ರು ಸೇರಿ ಒಂದು 13 ವರ್ಷಗಳ ಹಿಂದೆ ಏನಂತಂದ್ರೆ ಮದುವೆ ಆಗ್ತಾರೆ. ಮದುವೆ ಆದ ನಂತರ ಏನಂತಂದ್ರೆ ಈ ನೇತ್ರಾವತಿಗೆ ತಂದೆ ಮತ್ತು ತಾಯಿ ಯಾರು ಇಲ್ಲ, ಚಿಕ್ಕ ವಯಸ್ಸನ್ನೇ ತೀರೋಗಿದ್ರು. ಆ ಒಂದು ಇವತ್ತಿನ ಏನಂತಂದ್ರೆ ರಮೇಶ್ ಅಂತ ಒಂದು ಡ್ರೈವರ್ ಕೆಲಸ ಮಾಡ್ತಾ ಇದ್ದಂತ ಒಂದು ರಮೇಶ್ ಒಂದು ಮದುವೆ ಆಗ್ತಾನೆ. ಆ ಮದುವೆಗೆ ಸಾಕ್ಷಿ ಎಂದಂತೆ ಒಬ್ಬ ಮಗನೂ ಸಹ ಇದ್ದಾನೆ. ಈ ಒಂದು ನೇತ್ರಾವತಿ ಕಳೆದ ಒಂದು 13 ವರ್ಷದಿಂದ ರಮೇಶ್ ಅವನ ಜೊತೆ ಸಂಸಾರ ನಡೆಸಿ ಈಗ ಒಂದು 15 ದಿವಸ ಹಿಂದೆ ಏನಂತಂದ್ರೆ ಸಂತೋಷ್ ಎಂಬ ಯುವಕ ಏನಂತಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಪರಿಚಯ ಆಗ್ತಾನೆ. ಪರಿಚಯ ಆದ ನಂತರ ರಮೇಶ್ನ ಒಂದು ಕಳೆದ ಒಂದು 15 ದಿವಸ ಹಿಂದೆನೆ ರಮೇಶ್ ಮೇಲೆ ಒಂದು ನೆಲಮಂಗಲ ಟೌನ್ ಅಲ್ಲಿ ಏನಂತಂದ್ರೆ ಒಂದು ಕೇಸ್ ಸಹ ದಾಖಲು ಮಾಡ್ತಾಳೆ. ಅಂತಂದ್ರೆ ಇವ್ನು ಟಾರ್ಚರ್ ಕೊಟ್ಟ ನನ್ಗೆ ಏನಂತಂದ್ರೆ ಈ ರೀತಿ ಏನು ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ರಮೇಶ್ ಮೇಲೆ ಒಂದು ಪ್ರಕರಣ ದಾಖಲೆ ಮಾಡಿದ ನಂತರ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಸಂತೋಷ್ನ ಪರಿಚಯ ಆಗುತ್ತೆ. ಪರಿಚಯ ಆದ ನಂತರ ಈಗ ಸಂತೋಷ್ ಜೊತೆ ಹೋಗಿ ಮದುವೆ ಸಹ ಆಗಿರ್ತಾಳೆ. ಏನಂತಂದ್ರೆ ಓಡೋಗಿ ಮದುವೆ ಮಾಡ್ತಾಳೆ. ಆ ಒಂದು ವಿಷಯ ಈ ಒಂದು ರಮೇಶ್ ಮತ್ತು ಅವ್ರ ಕುಟುಂಬಸ್ಥರಿಗೆ ಇನ್ಸ್ಟಾಗ್ರಾಮ್ ನೋಡಿ ಶಾಕ್ ಆಗುತ್ತೆ. ಸದ್ಯಕ್ಕೆ ಏನಂತಂದ್ರೆ ಈ ಒಂದು ಸಂಬಂಧ ಏನಂತಂದ್ರೆ ನೆಲಮಂಗಲ ಇದರಲ್ಲಿ ಪ್ರಕರಣ ಸಹ ದಾಖಲಾಗಿರುತ್ತೆ. ಈಗ ಆ ಒಂದು ಏನು ನೇತ್ರಾವತಿ ಬಂದು ಏನಂತಾರೆ ರಮೇಶ್ ಅವ್ರ ಪೊಲೀಸರ ಒಂದು ಇದರಲ್ಲಿ ಅವ್ರ ಬಟ್ಟೆ ಮತ್ತು ಎಲ್ಲಾನು ಸಹ ತಗೊಂಡು ಈಗ ಅವರು ಸಂತೋಷ್ ಜೊತೆ ಏನಂತಾರೆ ಜೀವನ ನಡೆಸಕ್ಕೆ ಪ್ರಾರಂಭವಾಗಿದೆ. ಈ ಸದ್ಯಕ್ಕೆ ಏನಂತಾರೆ ರಮೇಶ್ ನನ್ನ ಮಗ ನನಗ್ ಬೇಕು ಅನ್ನೋ ಮಾತು ಕೇಳ್ತಾರೆ. ಪೊಲೀಸರು ಸಹ ಈ ಪ್ರಕರಣ ದಾಖಲು ಮಾಡ್ಕೊಂಡಿದ್ದಾರೆ. ಮುಂದೆ ಯಾವ ರೀತಿಯಾದಂತ ಮಗ ಯಾರ ಜೊತೆ ಹೋಗ್ತಾನೆ ಮತ್ತೆ ಈ ಮುಂದೆ ಈ ಪ್ರಕರಣ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಥ್ಯಾಂಕ್ ಯು ರಾಮಾಂಜಿ ಡೀಟೇಲ್ಸ್ಗಾಗಿ. ನೋಡಿ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಇನ್ಸ್ಟಾ ಗಂಡ ಅವನು ಸ್ಟೇಷನಿಂದ ಹೊರಗೆ ಬರ್ತಾ ಇರೋನೇ ಇನ್ಸ್ಟಾ ಗಂಡ. ಈ ಕಡೆ ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ಲ, 13 ವರ್ಷ ಸಂಸಾರ ಮಾಡಿದ್ದಂತಹ ಪತಿ ರಮೇಶು ನೇತ್ರಾವತಿ. ಎಲ್ಲಿಂದ ಎಲ್ಲಿಗೆ ಸಾಗ್ತಾ ಇದೆ ಸಮಾಜ ನೋಡಿ.